ಏನೈತಂದ್ರೆ ಮದ್ವೆ ಶಾಪಿಂಗ್ ಐತೆ. ಅದಕ್ಕೆ ಇಂಥ ಫನಿ ಫೇಸ್ನೆಲ್ಲ ತೊಗೊಂಡು ನಾವು ವ್ಲಾಗ್ ಮಾಡ್ತಿರ್ತೀವಿ. ಅವನಿಗೆ ಫ್ಯಾನ್ಸ್ ಜಾಸ್ತಿ ಅದ ನನ್ನ ವ್ಲಾಗ್ದಾಗ. ಆ್ಯಕ್ಚುಲಿ ನನಗಿಂತ ಕಮೆಂಟ್ಗಳು ನೋಡ್ರಿ ನಿಮ್ಗೆ ಗೊತ್ತಕ್ಕ. ಏಯ್ ತಿರುಗಿ ನೋಡಿದರು ನೋಡುವಂತ ಹುಡುಗಿ ನೀನಲ್ಲ. ಹಲೋ, ಯಾವಾಗ ನಿನ್ನ ಮದ್ವಿ? ಅತಿ ಶೀಘ್ರದಲ್ಲಿ. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಬನ್ನಿ, ಇವತ್ತು ಹೆಂಗದಿರಿ ಎಲ್ಲರೂ? ಇವತ್ತು ನಮ್ದು ಏನೈತಂದ್ರೆ ಮದ್ವೆ ಶಾಪಿಂಗ್ ಐತೆ. ಯಾರು ಮದ್ವೆ ಏನು ಎಲ್ಲ ಮುಂದೆ ಗೊತ್ತಾಕೈತಿ. ಮದ್ವೆ ಶಾಪಿಂಗಿಗೆ ಹೆಲ್ಪ್ ಮಾಡೋಕ್ಕೆ ನಾವೆಲ್ಲ ದೊಡ್ಡ ಮಂದಿ ಹೊಂಟೀವಿ. ಬಟ್ ಒಂದು ಲೊಕೇಶನ್ಗೆ ಹೊಂಟೀವಿ. ಅದು ರೀಲ್ಸ್ ಒಳಗೆಲ್ಲ ನೋಡಿ ಓಕೆ ನೋಡೋನು ಸುಮ್ಮ ಅಲ್ಲಿ ಹೆಂಗೆ ಸಿಗ್ತಾವಂತ ನೋಡಿ ಹೊಂಟೀವಿ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಮಂಡ್ ಹೊಂಟೇನೆ ಅಷ್ಟೇ. ಅದಕ್ಕೆ ಪೈಲ ಭಾಳ ಕೆಟ್ಟ ಹಸುವಾಗೈತಿ. ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, ಕರೆ ನಾಷ್ಟ ಮಾಡಿಲ್ಲ, ಏನು ಮಾಡಿಲ್ಲ. ನಾಷ್ಟ ಮಾಡೋಣ್ರಿ, ಯಾರ್ಯಾರು ಬರ್ತಾರೆ ನೋಡಕತ್ರಿ, ಎಲ್ಲರನ್ನೂ ಕರ್ಕೊಂಡು ಹೋಗೋಣ್ರಿ. ಹೆಂಗಂತೀರಿ? ನಡೀರಿ ಗೈಸ್. ಇಲ್ಲಿ ಒಬ್ರು ಬಂದಾರ ನೋಡ್ರಿ ಗೈಸ್ ಆಲ್ರೆಡಿ. ನಾಷ್ಟ ನಾನು ಓಡಿ ಬಂದಾರ, ಜಲ್ದಿ ಬಂದಾರ ಗೈಸ್. ನಾಷ್ಟ ನಾನು ಜಲ್ದಿ ಬಂದಾರ. ಸ್ವಲ್ಪ ಅದನ್ನ ಅವನ ಕೆಲ್ಸಕ್ಕೆ ನಾ ಕೊಡ್ಸತ್ತೀನಿ ಅಂದ್ರೆ ಬೇಷ್ ಗೈಸ್. ಅದು ಅವ್ನ ಕೆಲ್ಸಕ್ಕೆ ಹೌದಲ್ವಾ ಗೈಸ್? ಅವ್ನಿಗೆ ಹೆಲ್ಪ್ ಮಾಡ್ಬೇಕಂತ ನಾ ಬಂದಿದ್ದೆ ಆ್ಯಕ್ಚುಲಿ. ಇನ್ನು ಮತ್ತೆ ಬೇರೆಯವರು ಅದಾರ. ಲಾಗ್ ಹಾಕೈತ ಬರಾತೀನಿ ಆದ್ರೆ ಗೊತ್ತಿರ್ಬೇಕಲ್ಲ. ಅಲ್ಲ, ನಾನು ನೀರಿನ ಬಾಟ್ಲಿ ತರಕ್ ಹೋದ್ರು ಲಾಗ್ ಮಾಡ್ತಂತಿ. ಕೇಳುವುದಕ್ಕೂ ಸಮಯವಲ್ಲ. ಇಲ್ಲ ಗೈಸ್, ಕಂಟೆಂಟ್ ಗೈಸ್. ನಾವೆಲ್ಲ ಈಗ ನ್ಯೂ ಕಮರ್ಸ್ ಗೈಸ್. ನಮಗೆ ಎಲ್ಲರೂ ಸಪೋರ್ಟ್ ಹೆಚ್ಚು ಮಾಡಲ್ಲ. ಅದಕ್ಕೆ ಇಂಥ ಫನಿ ಫೇಸ್ನೆಲ್ಲ ತೊಗೊಂಡು ನಾವು ವ್ಲಾಗ್ ಮಾಡ್ತಿರ್ತೀವಿ. ಅವನಿಗೆ ಫ್ಯಾನ್ಸ್ ಜಾಸ್ತಿ ಅದ ನನ್ನ ವ್ಲಾಗ್ದಾಗ. ಆ್ಯಕ್ಚುಲಿ ನನಗಿಂತ ಕಮೆಂಟ್ಗಳು ನೋಡ್ರಿ ನಿಮ್ಗೆ ಗೊತ್ತಕ್ಕ. ಅಭಿಮಾನಿಗಳೇ, ನಮ್ಮ ಮನೆ ದೇವರು. ಅವನ ಅಭಿಮಾನಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ. ಗೈಸ್, ಲಾಸ್ಟ್ ಟೈಮ್ ವಿಷ್ಣು ಪಾರ್ಕಿಗೆ ಬಂದಿದ್ದ. ನಾ ಎಲ್ಲೇ ಬರಕ್ಕೆ ಹೋಗಿ ಎಲ್ಲೇ ಹೋಗ್ಬಿಟ್ಟಿನಿ. ಅದ್ರ ಸಂಬಂಧ ಈ ಸತಿ ಕರೆಕ್ಟಾಗಿ ಕರ್ಕೊಂಬಂದ. ನಾನು ಇನ್ನೊಬ್ಬ ಬರತ್ತಾನು. ನಾಷ್ಟ ಅಂದರೆ ಎಲ್ಲರೂ ಬರ್ತಾರೆ ನಂಬಲ್ಲಿ. ಹಾಗಾಗಿ ಬಂದು ಬಿಲ್ ಮಾಡಿಸ್ಬೇಕಾದ್ರೆ ಕಾಸ್ಟ್ಲಿಯೆಸ್ಟ್ ಥಿಂಗ್ ಏನೈತಿ ಅದನ್ನು ಕೇಳತ್ತಾನ. ನಾನು ಸ್ವಚ್ಛ ಹೇಳ್ಬಿಟ್ಟಿನಿ, ನಾಷ್ಟ ಅಂದ್ರೆ ನಾಷ್ಟ ಅಷ್ಟೇ, ಬೇರೆ ಏನೂ ಕೊಡಿಸೋದಿಲ್ಲ ಅಂತ. ಬಟ್ ಬಂದು ಕಾಸ್ಟ್ಲಿಯೆಸ್ಟ್ ಆರ್ಡ್ರ್ ಮಾಡತ್ತಾನ. ಮತ್ತು ಆಮೇಲೆ ಲಾಸ್ಟಿಗೆ ಇಡ್ಲಿ ಹೊಡೋದು ಬಂದ. ಡಿಪ್ ಇಡ್ಲಿಗೆ ಇರಲಿ. ಈಗ ನಮ್ಮ ಪ್ರಜ್ವಲ್ ಬರ್ತಾನು, ಎಲ್ಲರೂ ಕೂಡಿ ಹೋಗೊಂತೀವಿ. ಬಟ್ ಇಲ್ಲಿ ಬಂದಿದ್ದೆ ಒಮ್ಮೆ. ನಂಗೆ ಕರೆ ಗೊತ್ತಾಗಲಿಲ್ಲ ಯಾವುದಂತ. ಓಕೆ, ಈ ಸತಿ ಗೊತ್ತಾಯ್ತು, ನೆನಪಿಟ್ಕೋತೇನೆ. ವಿಷ್ಣು ಪಾರ್ಕ್ ಅಂದ್ರೆ ಇದೆ ಅಂತ. ಎಲ್ಲೋ ಸತ್ತಿದೆ ಎಷ್ಟು ದಿನ ಶಿಷ್ಯ, ನೀನು ನೋಡದೆ ಎಷ್ಟೊಂದ್ ದಿನ ಬಂದ ನೋಡಿ ಗೈಸ್, ಬಂದ. ಹಾಯ್ ಹೇಳಿ. ಹಾಯ್. ನಮ್ಮ ಪ್ರಜ್ವಲ್ ಹುಚ್ಚಿಡ್ದದ ಗೈಸ್. ನನ್ನ ಸುತ್ತಾಕಕ್ಕೆ ನಾನು ಯಾಕಡೆ ಕಡೆ ಅಡ್ಯಾಡತಾನ. ವಾಪಸ್ ಮತ್ತೆ ಇಡ್ಲಿ ಕಡೆ ಹೋದ. ಚಟ್ನಿ ಹಾಕೋಣ. ಎರಡು ಇಡ್ಲಿಗೆ ಒಂದು ಬಕೆಟ್ ಚಟ್ನಿ ತಿಂತೀಯಲ್ಲ, ಹೋಗ. ಇರ್ಲಿ, ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಣ. ಎಲ್ಲಿಗೆ? ಟೈಮ್ ಎಷ್ಟಾಗಿತ್ತು ಗೊತ್ತೇನೀಗ? ಎರಡಾಗೈತಿ. ಎರಡಕ್ಕೆ ಯಾರು ಇಡ್ಲಿ ತಿಂತಾರು? ಊಟವನ್ನು ಟೈಮ್ನಾಗ ಇಡ್ಲಿ ತಿಂತಾರು. ಇಲ್ಲ, ನಾ ತಿಂತೀನಿ, ರೊಕ್ಕ ನಾ ಕೊಟ್ಟಿನಿ. ಅಲ್ಲ, ನಾ ಬರತ್ತಿದ್ದಿಲ್ಲ, ವಾಪಸ್ ಹೆಂಗ ಹೋಗ್ಬಿಡ್ತಿದ್ನಿ. ಅಲ್ಲ, ಸ್ವಲ್ಪ ಗೌರವ ಬಿಡ್ಬೇನು? ಗೌರವ ಈಗ ಒಂದು ಡೌಟ್ ಬಂದೈತಿ, ಕೇಳ. ಈಗೇನ ಅಷ್ಟು ಫೇಮಸ್ ಇಲ್ಲ, ಮುಂದೆ ದೊಡ್ಡ ವ್ಲಾಗರ್ ಆಗ್ಬಿಟ್ನಿ. ಫುಲ್ ಫೇಮಸ್ ಆಗ್ಬಿಟ್ನಿ. ಮಸ್ತ್ ಜೋಕ್ ಮಾರಾರೆ. ಹಸ್ರೆ ಅಲ್ಕಟ್ ಹಸ್. ಅವಾಗಿಲ್ಲ ಹೆಂಗ ಸೌಕಾಸ್ ಆಗ್ತೀವ್. ಮೆಮ್ಸ್ ಹಾಕ್ತೀನಿ, ನೀವೇ ಹಾಕ್ಬೇಡ್ರಿ ಎಲ್ಲ. ಗೊತ್ತಿಲ್ಲ, ಆಗಲೇ ಹೇಳಿದಾಗ ಪಜ್ಜನೂ ಲಾಗ್ ಮಾಡ್ತಾನಂತ. ಸ್ವಲ್ಪ ದಿನ ವೇಟ್ ಮಾಡ್ರಿ.
ಅರುಣು ಮಾಡೋದನ ಅವಂಗೂ ಸ್ವಲ್ಪ ವೇಟ್ ಮಾಡ್ರಿ. कैसा लगा मेरा मजाक ಎಲ್ಲರೂ ಬ್ಲಾಗ್ ಮಾಡ್ಕೋತ ಯೂಟ್ಯೂಬ್ ತುಂಬಿಸೋದು ಮನೆಯವ್ರ ಕಡೆ ಊಟ್ರು ಬೇಯಿಸ್ಬೋದು. ಗೈಸ್ ನಾ ಫುಲ್ ಹೈರಾಣ ಆಗ್ಬಿಟ್ರಿ. ಸಿಲ್ಕ್ ಬೋರ್ಡ್ ಬ್ರಿಡ್ಜ್ ಹತ್ತಿ ಸಿಲ್ಕ್ ಬೋರ್ಡ್ ಬ್ರಿಡ್ಜ್ ಇಳಿದ್ ಬಿಟ್ವಿ ಗೈಸ್. ಇದು ಯಾವ್ದೋ ಒಂಥರ ಲೂಸ್ ರಾಣಿ. ಗೈಸ್ ನಾವು ಸಿಲ್ಕ್ ಬೋರ್ಡ್ ಬ್ರಿಡ್ಜ್ ಹತ್ತಿ ಸಿಲ್ಕ್ ಬೋರ್ಡ್ ಬ್ರಿಡ್ಜ್ ಇಳಿದು ಬಂದಿವಿ. ಫುಲ್ ಹೈರಾಣ ಆಗ್ಬಿಟ್ವಿ ಗೈಸ್. ಅಂತೇನಿಲ್ಲ, ಬಸ್ನ ಬಂದ್ವಿ. ಬಸ್ ಡ್ರೈವರ್ ಬಸ್ ತೊಗೊಂಡ್ ಬಂದ. ಬರೀ ಇಂಥದೆಯಾ. ಫೈನಲಿ ವಿ ಕೇಮ್. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಅವನವನು ಬೆವ್ರದ್ದು ಸಾಯತ್ತೀವಿ. ಮೈ ಗರ್ಲ್ ಫ್ರೆಂಡ್ ನೋಸ್ ಎವ್ರಿಥಿಂಗ್. ಸರ್ಟಿಫೈಡ್ ಅಡ್ಡ ಅಡಿಕ್ಟ್ ಅಂತ. ಇಲ್ಲಿ ಒಬ್ರು ಬೆವ್ತಿದ್ದಾರೆ, ಇಲ್ಲಿ ಒಬ್ರು ಡಕೊಂಡಿದ್ದಾರೆ. ಅವನ ಸಾಯಕತ್ತೀವಿ ಇಲ್ಲಿ ಬೆವ್ತು ಏನ್ ತಗೋಕತ್ತೀವಿ ನಡಿಲ್ಲ. ಏ ಸಂಧ್ಯಾಗ ಏನ್ ಮಾಡತ್ತೀರಲ್ಲಿ? ಅಲ್ಲಿ ಕಿಡಿಕಿ ಐತಿ. ಹಾ ತಗೋರಿ. ಅರುಣ್ ಒಂದು ಪ್ಯಾಂಟ್ ತಗೊಂಡ. ಚಲೋ ಐತನ? ಚಲೋ ಐತಿ. ಇಲ್ಲೇ ತೆಗಿ. प्यारी समझ गई. ನನ್ ಕಂಟೆಂಟ್ ಕೊಡತನೋ ದೋಸ್ತ ಇವ. ನಮ್ಮ ಅರುಣ್ ಆಗಳ ಟ್ರಯಲ್ ಮಾಡಿರೋ ಪ್ಯಾಂಟ್ ತಗೊಂಡ. ಹೆಂಗ್ ಟ್ರಯಲ್ ಮಾಡ್ಬೇಕಂದ್ರೆ ಅರುಣ್ ನನ್ ಕಲೀರಿ. ಏ ಯಾಕೋಲೆ ನಡಿ. ಅರುಣ್ ನಿಮ್ಮ ಪ್ಯಾಂಟ್ ತಗೊಂಡಿರ್ಲ ಒಪಿನಿಯನ್ ಹೇಳ್ತೀನಿ. ಇಬ್ರು ಮ್ಯಾಚಿಂಗ್ ಶರ್ಟ್ ಹಾಕೊಂಡಿರಿ. ಕಳೆದ್ ಬರ್ರಿ. ಮ್ಯಾಚಿಂಗ್ ಪ್ಯಾಂಟ್ ನನ್ ಜೊತೆ ಬರ್ಬೇಡ್ರಿ ಕಳ್ದಿಂದ. ಅರುಣ್ ಪ್ಯಾಂಟ್ ಎಲ್ಲ ತಗೊಂಡಿನ್ ಬಂದಾನು. ಅಲ್ಲಿ ಹೊರಗೆ ಬಂದು ಬಿಲ್ ಕೇಳತ್ತಾರು. ಅಷ್ಟೊತ್ತಿಗೆ ಬಿಲ್ ತಗೊಂಡು ಬೆವರು ಬರ್ಸ್ಕೊಂಡ್ಬಿಟ್ಟಾನ ಗೈಸ್. ಫುಲ್ ಬೆವರು ಹರ್ಸ್ಕೊಂಡು ಆ ಚೀಟಿನೆಲ್ಲ ಹಸಿ ಮಾಡಿಬಿಟ್ಟಾನು. ಪಾಪ ಅವ್ರನ್ನ ಮತ್ತೆ ಚೆಕ್ ಮಾಡಿ ಆಯ್ತು ಹೋಗಿ ಅಂತ ಕಳಿಸಿದ್ರು. ಹೀಗೂ ಉಂಟದ ನಿಗೂಢ ರಹಸ್ಯವಾದರೂ ಏನು ಏ ಎಲ್ಲೇ ಕರ್ಕೊಂಡು ಹೊಂಟ್ರಪ್ಪ ಗುಹೆದಾಗ. ದೋಸ್ತ ಅಂಡರ್ ಗ್ರೌಂಡ್. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಜನರೇ? ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಮಾತೇ ಇಲ್ಲ. ಹೀಗೂ ಉಂಟ ಕಾರ್ಯಕ್ರಮ ಬಂದ್ ಆಯ್ತ ನಿಮ್ದು? ಏನ್ ಮಾಡಕ್ಕಲ್ಲಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ವೀಕೆಂಡ್ ವಿತ್ ರಮೇಶ್ಗೆ ಹೋಗಮ್ಮ. ನೆಕ್ಸ್ಟ್ ಏನ ಎನ್ನಿ ಸೆಲೆಬ್ರಿಟಿ ಯಾತನಮ್ಮ. ಮತ್ತೆ ನಾವೆಲ್ಲ ನಿನ್ನ ಹಿಂದೆ ಬಂದು ಸರ್ಪ್ರೈಸ್ ಕೊಟ್ರೆ ಹೆಂಗ? ನೀ ಹೇಗೆ ಓದ್ ಮಾಡ್ತಿಲ್ಲ? ಇವೆಲ್ಲ ಗಾಡಿಗಳು ಹಿಂಗೆ ಹೋಗ್ತಾವ ನೋಡ. ಕೈ ಮಾಡೋದು ನೋಡಿ ಅಲ್ಲಿ
ತಿರುಗಿ ನೋಡಿದರು ನೋಡುವಂತ ಹುಡುಗಿ ನೀನಲ್ಲ. मतलब वो अलग ही लेवल का बंदा था. ಯೋಗರಾಜ್ ಭಟ್ಟ ಸುಸೈಡ್ ಮಾಡ್ಕೊತಾನೆ. ಮತ್ ನೀ ಯಾಕೆ ಮಾಡ್ಕೋ ಅಲ್ಲಿ? ನಾ ಬರ್ತಿದ್ದಲ್ಲ ಅವ ಬರ್ತಿದ್ದು. ನೀ ಸುಸೈಡ್ ಮಾಡ್ಕೊಂಡಾರ ಫೋನ್ ನನಗೆ. ಯಾಕ ನನಗೇನ್ ಮನಿ ಮಠ ಇಲ್ಲ, ಏನ್ ಮನೆ ನೋಡಿಲ್ಲ. ನಿಮ್ಮ ಮನೆ ಮಠ ಇದ್ರೆ ನೀ ಯಾಕೆ ಹಿಂಗೆ ಅಡ್ಡಾಡ್ಸಿ? ಚಿಮ್ಮಡ್ತಾ ಹೋಗಿರ್ತಿ ಒಮ್ಮೆ ಮದ್ವಿ ಮಂಟಪದಾಗ. ನೋಡ್ಲ ಹೆಂಗ್ ಹಿಡ್ಕೊಂಡು ಹೊಂಟಾನ. ಇಷ್ಟು ಡೇರ್ ಯಾವಾಗ ನಾನು ಚಾನಲ್ ಇದೆ. ನೀ ಮಾತಾಡತ್ತಿಲ್ಲ. ಅದು ಕೇಳ್ಸಂಗಿಲ್ಲ ಮತ್ತೆ. ಏ ಈ ಕಾರ್ಡ್ ಹಾಕೊಂಟಿವ್ ನಾವು. ನಾ ಮಾತಾಡೋದು ಕೇಳಿಸಿಲ್ಲ ನಮ್ಮ ಮೈಕ್ ಐತೆ ಗೈಸ್. ನಮಗೆ ಬಸ್ ಒಳಗೆ ಬಿಜಾಪುರ ಕಂಡಕ್ಟರ್ ಸಿಕ್ಕಿದ. ಬಿಜಾಪುರ ಕಂಡಕ್ಟರ್ ಜೊತೆ ಅರುಣ್ ಮತ್ತು ಪ್ರಜ್ವಲ್ ಫುಲ್ ಆದಿಲ್ ಶಾನ್ ಬಗ್ಗೆ ಮಾತಾಡಿದ್ವಿ. ಭಾಳ ಮಾತಾಡಿದ್ರು. ಬನ್ನಿ ಗೋಲ್ ಗುಮ್ಮಟ್ನ ಹೆಂಗೆ ಕಟ್ಸಿದ್ರು, ಹೆಂಗ್ ಕಟ್ಸಿದ್ರ ಅಂದ್ರೆ ಭಾಳ ಮಾತಾಡಿದ್ರು ಗೈಸ್. शक्ल देखो कितनी भोली है लेकिन अंदर से लोमड़ी है. हम दोनों कहीं पे मिल जाएंगे एक दिन. कौन है ये लोग? कहां से आते हैं ये? इन्हों में दो पे ही मैं हूँ जिंदा. ಪ್ರತಿಕನ್ ಬಿಜಾನ ಬಾಲ ಹೋಗಿ ಬರೋನು ಇದು ಮುಂದೆ ಹೆಂಗ್ ಮಾಡಬೇಕು? ಮುಸ್ಕಾನ್ झूठी है. ನನಗಿದ್ರ ಒಂಥರ ಸಂತೋಷ. 6.5 hours later. ಸ್ಮೈಲ್ ಕೊಡು, ಸ್ಮೈಲ್ ಕೊಡು. ಮದುವೆಯಾಗ ಸರಿ ಇಲ್ಲ ಅದು ಆಫ್ ವೈಟ್ ತಗೋ. ಹಾ ಅದು ಹಾಗೆ ಇಲ್ಲ ಇವತ್ತು ಇದು ತಗೋ. ಸಾನದ್ ಮಾಡ್ಕೋ. ಪಜ್ಜ ಇನ್ನೊಮ್ಮೆ ಹೇಳು. ನೀನು ಅದಾವಲ್ಲ ಅದನ್ನು ತಗೋ. ಫಾರ್ಮಲ್ಸ್ ಒಂದು ತಗೋ, ಅದನ್ನಾರ ಯಾಕೆ ಬಿಡ್ತೀಯ? ಎರಡು ತಗೋ, ಚಂದ ಎರಡು ತಗೋಲಿ. ಖರೆ ಅರ್ನಿ ಎರಡು ತಗೋ, ಚಂದ ಅದಾವ. ಆ ಬ್ರೌನ್ ತಗೋ. ಚಂದ ಆಗ್ಯಾವ ನೋಡಿ. ನೀ ಏನು ಒಂದ್ ದಿವ್ಸ ಹಾಕೋತಿಲ್ಲ. ನೋಡ್ ಅದನ್ನ ಒಂದು ಟ್ರಯಲ್ ನೋಡಿ ಹೇಳ್ತೀನಿ. ಬಂಗಾರದು ಇದ್ರ ಮನ್ಯಾಗ ಬಂಗಾರಕ್ಕೋ ಆಯ್ತಾ ಎರಡು ಪ್ಯಾಕ್ ಮಾಡ್ಸೋಣ. ಚಂದ ಕಾಣತ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಕಾಣ ನೋಡಿ, ಕಾಣ ಹೋಗಿ ತೊಲಗೇನು. ಜೀನ್ಸ್ ಪ್ಯಾಂಟ್ ಅದಾವ ಬೇಕನ್ ನೋಡು. Hello guys, my new vlog. Please to channel my Sakrapa. ಹಾ ಅರುಣ್ ಟೈಮ್ ನಿಂತೈತಿ. ಹಾ ಅರುಣ್ ನೋಡಿ ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದ್ ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಐತೆ. ಇನ್ನೊಮ್ಮೆ ಹೇಳು, ಇನ್ನೊಮ್ಮೆ ಹೇಳು. ನೋಡಿದ ಕೂಡಲೇ ಲೈಕ್ ಮಾಡಿದ್ರಲ್ಲ ಅನ್ನ ಗ್ರೂಪ್ ಸಿಗ್ತದೆ. ಎಷ್ಟಾದ್ರೂ ತಗೋತಾರ ನಂಗೆ ಕಾನ್ಫಿಡೆನ್ಸ್ ಇತ್ತು ಅನ್ನಾಗ.
ಆ ಅಣ್ಣ ಕೇಳಿಸ್ಕೊಂಡ್ಬಿಟ್ಟು ಅನ್ನಿಸ್ತ ಅದೇ ಟೈಮ್ದಾಗ ಮುಂದಿನ ಇನ್ನೂ ಹೌದು ನೋಡ ಬಿಸ್ಲಾಗ ಎಲ್ಲಿ ಹೋಗ್ತೀವಿ ಅವ್ರನ್ನ ಇಲ್ಲ ಚಾನ್ಸೇ ಇಲ್ಲ ನೋ ವೇ ನಡೆಸ್ತೈತಿ ನೀನು ಅವನ ಫೈನಲಿ ಅರುಣ್ ಶಾಪಿಂಗ್ ಡನ್ ತಗೋ ನೀನು ಕಾರ್ಡ್ ತಗೊಂಡೇನ ಆತ್ ತೊಲಗಿನ್ ಇದ್ಯಾವುದು ನಂಗೂ ಮಸಾಲ ಅಲ್ಲ ಇದ್ದು ಥರ್ಡ್ ಪ್ಯಾಕೆಟ್ ಐತೆ ನೋಡೋದು ಏ ಬಟರ್ ಮಿಲ್ಕ್ ಐತ್ಲೆ 10 ರೂಪಾಯಿ ಕಿಮ್ಮತ್ ಮಾಡಿಬಿಟ್ಟು ನಮ್ಮನ್ನ ಅಟ್ಟ ಕೊಡ್ಸಿದ್ದು ಹೆಚ್ಚಿಂದ ನಿನ್ನ ಜೊತೆ ಮುಂಜಾನೆಯಿಂದ ಅಡ್ಡಾಡಿವ್ ನಾವು ಮಧ್ಯಾಹ್ನ ಹಿಡ್ದ ನಿಮ್ಮ ಒಟ್ಟು ಅಡ್ಡಾಡಿವ ಅಲ್ಲ ಹೌದಲ್ ಪಜ್ಜ ಯಾರು ಅವನಿಗೆ ಅಷ್ಟು ಹುರುಪಾಕ್ತಾರೋ ಡ್ರೆಸ್ಸಿಗೆ ನಾವು ಹಾಕಿವು ರೂಪಾಯಿ 2,000 ರೂಪಾಯಿ ಡಬ್ಬ ಹಾಕಿದ್ರೆ ನಾವು ಬಿಲ್ ಪೇ ಮಾಡಿಲ್ಲ ಅಟ್ಟ ಎಲ್ಲ ಮಾಡಿವು 2,000 ರೂಪಾಯಿ ಲೆಂಗ ತೊಗೊಂಡು ಯಾರ್ದು ಸಾಕೊಂಡಿಲ್ಲ ನಿಮ್ಗೆ ಇಟ್ಟಿರ್ಬೇಕಾದ್ರೆ ಈ 700 ರೂಪಾಯಿ ಕೊಡ್ತೀವಿ ಪ್ಯಾಂಟ್ ತೊಗೊಂಡ್ರೆ 7 ವರ್ಷ ಹಾಕೋತೀವಿ ನಮಗೆ ಇಟ್ಟಿರ್ಬಾರ್ದು ನೀವು ರೆಕಾರ್ಡ್ ಮಾಡಿಲ್ಲ ಅಂತ ನಮ್ಗೆ ಗೊತ್ತೈತಿ ಅದಕ್ಕೆ ಬರೀ 700 ಅಟ್ಟ ಕೊಟ್ಟೇನ ಇನ್ನೇಗ ಎಷ್ಟು ಪೇ ಮಾಡಿದಿ ನಾ ಪ್ಯಾಂಟ್ ಅಂಗಿ ಪ್ಯಾಂಟ್ ಹತ್ತೇನೇನು ಹಾಂ 2,000 ರೂಪಾಯಿ ಖರ್ಚು ಮಾಡಿದ್ಯಲ್ಲ 2,000 ರೂಪಾಯಿ 10 ರೂಪಾಯಿ ಕೊಟ್ಟ ಹಾಂ 10 ರೂಪಾಯಿ ಕೊಟ್ಟನ ಅದಂದ್ರೆ ಪುಣ್ಯನಿಂದ ಜಿಪ್ಪನ್ ಶೆಟ್ಟಿ ನಾವು ಶರ್ಟ್ ಹಚ್ಚಿವಿ ಇಂಟ್ರೂ ಬರ್ತಾನ ನಾವೇನು ಹೆಂಗದು ಇದ್ರಕ್ಕಿಲ್ಲ ನಾವು ನಿಮ್ಗತ್ತೆ ಇದ್ವ ನಾವು ಗೋಳ ಗುಂಬಜ ಕಟ್ತಿದ್ವಿ ನಡೀರಿ ಟಾಟಾ ಹೇಳು ಪ್ರತೀಕ್ ಹೊಕ್ಕಾನ ಇವನು ಈ ಕಡೆ ಹೊಕ್ಕಾನ ನಾಗೂರ್ ರೋಡ್ ಅಷ್ಟು ಗುಡ್ ಬೈ ಹೇಳೋದಕ್ಕಿತ್ತ ಇಲ್ಲ ಆ ಕಡೆ ಹೋತಾ ತಗೋರಿ ಬೈ 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 ಎಸ್ ಫೈನಲಿ ಅರುಣ್ದು ಮದುವೆ ಶಾಪಿಂಗ್ ಆಯಿತು ಗೈಸ್ ಇವತ್ತು ಫುಲ್ ಅರುಣ್ ಮದುವೆ ಶಾಪಿಂಗ್ ಮಾಡಿಬಿಟ್ಟ ಅರುಣ್ ಯಾವಾಗ ನಿನ್ನ ಮದ್ವಿ ಅತಿ ಶೀಘ್ರದಲ್ಲಿ ಓ ಭ್ರಮೆ ಭ್ರಮೆ ಅದು ಅವನ ಮದ್ವೆ ಅಲ್ಲ ಗೈ ಅದು ಯಾರ ಮದ್ವೆ ನಮ್ದು ಅವ್ರ ನನ್ನ ಮದ್ವೆಗೆ ಅರುಣ್ ಇವತ್ತು ಫುಲ್ ಶಾಪಿಂಗ್ ಮಾಡಿದ ಖರೆ ನಮ್ಗದ ಎಲ್ಲೆಲ್ಲೋ ಹುಬ್ಬುಶಿ ಅಚ್ಚನ್ಕಂತ ಇಚ್ಚನ್ಕಂತ ಮಸ್ಕಂತ ತಗೋ ಅದನ್ನ ಅಂತ ಹೇಳಿ ಬಟ್ ಡಬ್ಬ ಹಾಕಿರು 2,000 ರೂಪಾಯಿ ಅವ್ನು ಡಬ್ಬ ಹಾಕಿದ್ರು. ಚಂದ್ಕಂತದ್ದು 2,000 ರೂಪಾಯಿ ಡಬ್ಬ ಹಾಕಿರ ನನ್ನ ಖರೆ ಚಂದ ಇದು ಗೈಸ್ ತೊಗೊಂಡಿದ್ಕು ಓಕೆ ವರ್ತ್ ಅನ್ಸುತ್ತೆ ನಮಗಂತೂ ಬಟ್ ಅರುಣ್ದಂತೂ ಶಾಪಿಂಗ್ ಆಯಿತು ನಮ್ಮದು ವ್ಲಾಗು ಆಯಿತು ಅದ್ರ ಸಂಬಂಧ ನಮ್ಗೆ ಅರುಣ್ ಒಂದು 10 ರೂಪಾಯಿ ಮಜ್ಜಿಗೆ ಕೊಡಿಸಿ ದೊಡ್ಡ ಪುಣ್ಯ ಮಾಡಿನವ್ರಿಗೆ 10 ರೂಪಾಯಿ ಮಜ್ಜಿಗೆ ಕೊಡ್ಸಿ. ನಿಮಗೆ ನಿನ್ನ ಋಣದಾಗ 10 ರೂಪಾಯಿ ಮಜ್ಜಿಗೆ ಮ್ಯಾಗಿರುನು ಮತ್ತೆ ತಂಪು ಮಷಿನ್ಲ ನಿಮಗೆ ತಂಪಾತ್ಲು ಹಾಂ ಜೀವ ತಂಪಾತ್ಲು ಆತಾತ್ ಮತ್ತೆ ಅದಕ್ಕಿಂತ ಹೆಚ್ಚಿಂದ ಏನು 10 ಅದಕ್ಕಿಂತ- ರೂಪಾಯಿ ಇರಲಿ 20 ರೂಪಾಯಿ ಇರಲಿ ಎಷ್ಟು ಅಡ್ಡಾಡಿವಿ ನಾವು ಬಿಸ್ಲಾಗ ನಿನ್ನ ಸಂಬಂಧ ಬಿಸ್ಲಾಗ ಸಾಕಾಗಿತ್ತು ಗೈಸ್ ನೀ ಅದಕ್ಕೆ ನಾವು 10 ರೂಪಾಯಿ ಮಜ್ಜಿಗೆ ಕುಡ್ದಕ್ಕಿಂತ ನಾವು 400 ರೂಪಾಯಿ ಅದು ಏನದ ಸ್ಟಾರ್ಬಕ್ಸ್ ಕುಡಿದ್ರೆ ಸಂತೃಪ್ತಿ ಆಗ್ತಿತ್ತ ಇಲ್ಲ ಹಾಕಿದ್ದೆ ಮತ್ತೆ ಅದು ಗೈಸ್ ಹೆಂಗಾಗಿತ್ತು ಅಂದ್ರೆ ನಮ್ಗೆ ಬಿಸ್ಲಾಗ ಸಾಕಾಗಿತ್ತು ಲಾಸ್ಟ್ ಹೋಗಿದ್ದೆವು ಇವ್ನಿಗೆ ಅದು ನಮಗೆ ಚಂದ ಅನಿಸಿದ್ದು ಅದು ಆ್ಯಕ್ಚುಲಿ ಇವಂಗ ಹಾಂ ಇನ್ನೇ ಓಕೆ ಮಾಡಿಸ್ಬಿಡೋನು ಹೆಂಗಾರ ಮಾಡಿ ಅಂಥೇಳಿ ಬಟ್ ಫೈನಲಿ ಅದನ್ನು ಓಕೆ ಮಾಡಿಸಿದ್ದೀವಿ ಆಯ್ತು ಹೋಗ್ಪ ಚಂದಾಗ ಮದ್ವೆ ಎಲ್ಲ ಮಾಡ್ಕೊಂಬರ್ರಿ ಇವ್ರ ಊರನೂರೆಲ್ಲ ಹೋಗ್ಬಿಟ್ಟಾರ ಗೈಸ್ ಇನ್ನೂ ಬರವಲ್ರಿ ಯಾರು ಯಾವಾಗ ಬರ್ತಾರೆ ಯಾರಿಗೆ ಗೊತ್ತು ಮದ್ವೆ ಮುಗಿಸ್ಕೊಂಡು ನಾನು ಕನ್ನಡಿಗ ಕನ್ನಡದ ಕವಲಿಗ ಓಕೆ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಮೀ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು Thank you. Bye ಟಾಟಾ bye. ಬಾಯ್ ಬಾಯ್ ನಾನು ಹೋಗ್ಬಿಡ್ತೀನಿ ಬಾಯ್ ಬಾಯ್